ಕರಿಬೇವಿನ ಗಿಡನ ಇಷ್ಟು ಚೆನ್ನಾಗಿ ಬುಷಿಯಾಗಿ ಹೇಗೆ ಬೆಳೆಯೋದು ಅಂತ ನೋಡ್ಕೋಣ. ತುಂಬ ಚೆನ್ನಾಗಿದೆ. ಇದು ನಾಟಿ ಗಿಡ. ನಾನಿಲ್ಲಿ ನರ್ಸರಿಲೇ ತಂದು ಹಾಕಿದ್ದು. ಪಾಟಲ್ಲಿ ಹಾಕಿದ್ದೆ. ಪಾಟಲ್ಲಿದ್ದಾಗ ಅಷ್ಟೊಂದು ಚೆನ್ನಾಗಿ ಬಂದಿರಲಿಲ್ಲ. ಯಾಕಂದರೆ ನಾನು ಆರೈಕೆ ಕೂಡ ಕಮ್ಮಿನೇ ಮಾಡಿದ್ದೆ. ಆದರೆ ಇವಾಗ ನೆಲಕ್ಕೆ ಹಾಕಿ ಸ್ವಲ್ಪ ಕೆಲವೊಂದು ಟಿಪ್ಸ್ಗಳ ಜೊತೆಗೆ ನಾನು ಇದನ್ನು ಹೇಳ್ತೀನಿ. ತುಂಬ ಚೆನ್ನಾಗಿದೆ. ಕೈ ಮುಟ್ಟಿದ್ರೆ ಸಾಕು ಅದು ಸ್ಮೆಲ್ ಬರುತ್ತೆ. ಯಾಕಂದರೆ ಅದು ನಾಟಿ ಗಿಡ ಆಗಿರೋದ್ರಿಂದ ಇಷ್ಟೊಂದು ಚೆನ್ನಾಗಿ ಬಂದಿದೆ. ನನಗಂತೂ ತುಂಬ ಖುಷಿ ಆಯಿತು. ಈ ಗಿಡಗಳ್ನು ಕೂಡ ನಾವು ಮಕ್ಕಳ ಥರ ನೋಡಿಕೊಂಡ್ರೆ ಅವು ಕೂಡ ನಮ್ಮನ್ನ ಚೆನ್ನಾಗಿ ನೋಡ್ಕೋತವೆ. ನೋಡ್ತಿದ್ರಲ್ಲ, ನಾನಿಲ್ಲಿ ಕೆಳಗಡೆ ಆ ಬುಡಕ್ಕೆ ನಾನಿಲ್ಲಿ ಸಿಪ್ಪೆನ ಹಾಕಿದ್ದೀನಿ. ತೆಂಗಿನಕಾಯಿ ಸಿಪ್ಪೆ ಸುಲಿದಿರ್ತೀವಲ್ಲ ಅದನ್ನು ಹಾಕಿದ್ದೀನಿ. ಯಾಕೆ ಅಂತ ಕೇಳಿದ್ರೆ, ಈಗ ತುಂಬ ಬಿಸಿಲಿರೋದ್ರಿಂದ ಬುಡದಲ್ಲಿ ನೀರು ಹಾಕಿದ್ರೆ ಬೇಗ ಹಾವಿ ಆಗಿಬಿಡುತ್ತೆ ಮತ್ತು ಜಾಸ್ತಿ ನೀರಿರಲ್ಲ. ಆದ್ದರಿಂದ ನಾನು ಯಾವಾಗ್ಲೂ ನೀರು ಹಾಕಿರೋದ್ರಿಂದ ತೇವಾಂಶ ಕೂಡ ಯಾವಾಗಲೂ ಇರುತ್ತೆ. ಒಂದು 2 ಡೇಸ್ ನೀರು ಹಾಕಿದ್ರೂ ನಮಗೆ ಯಾವುದೇ ಥರದ ಆರಿರೋದು ಅಥವಾ ಹಸಿ ಮಣ್ಣಿರುತ್ತೆ ಯಾವಾಗಲೂ. ಆದ್ದರಿಂದ ನೋಡಿ, ಈ ಥರ ಒಂದು ಟಿಪ್ಸ್ ಮಾಡಿದ್ರೆ ಎಲ್ಲ ಗಿಡಕ್ಕೂ ನೀವು ಇದನ್ನೇ ಅಪ್ಲೈ ಮಾಡ್ಕೊಳ್ಬೋದು. ನಾನು ಬಾಳೆ ಗಿಡಕ್ಕೆ ಕೂಡ ಇದನ್ನೇ ಮಾಡಿದ್ದೀನಿ. ನೋಡ್ತಿದ್ರಲ್ಲ, ಕಡಿಮೆ ನೀರಲ್ಲಿ ನಾವು ಇದನ್ನು ಬೆಳ್ಕೊಳ್ಬೋದು. ಆದ್ದರಿಂದ ನಾನು ಬುಡಕ್ಕೆ ಯಾವಾಗ್ಲೂ ಅಥವಾ ತರಕಾರಿ ಸಿಪ್ಪೆ ಕೂಡ ಹಾಕ್ಕೊಳ್ಬೋದು. ಅದು ಬುಡ ಯಾವಾಗಲೂ ಓಪನ್ ಇರಬಾರ್ದು. ಆದ್ದರಿಂದ ಈಗ ನೋಡಿ, ಹೊಸ ಟಿಪ್ಸ್ ಅಂದರೆ ಇದಕ್ಕೆ ನಾನಿಲ್ಲಿ ಹುಳಿ ಮಜ್ಜಿಗೆನ ಬಿಡ್ತಾ ಇದ್ದೀನಿ. ಕರಿಬೇವಿನ ಗಿಡಕ್ಕೆ ಮಾತ್ರ. ಗಿಡ ಮಾತ್ರ ಸೊಂಪಾಗಿ ತುಂಬ ಸ್ಮೆಲ್ಲಿಯಾಗಿ ಮತ್ತು ಬುಷಿಯಾಗಿ ಬೀಳುತ್ತೆ. ಮಾಮೂಲಿ ನಾವು ಮಜ್ಜಿಗೆ ಮೊಸರು ಇರುತ್ತಲ್ಲ, ಆ ಮೊಸರನ್ನ ಹುಳಿ ಬರೋವರೆಗೂ ಒಂದು 2 ಡೇಸ್ ಇಟ್ಬಿಟ್ಟು ಇದನ್ನು ಹಾಕಿದ್ರೆ ತುಂಬ ಸ್ಮೆಲ್ ಕೂಡ ಚೆನ್ನಾಗಿ ಬರುತ್ತೆ. ಅದಕ್ಕೂ ಕೂಡ ಪೋಷಕಾಂಶಗಳು ಜಾಸ್ತಿ, ಕ್ಯಾಲ್ಶಿಯಂ ಇರೋದ್ರಿಂದ ಪೋಷಕಾಂಶಗಳು ಬರುತ್ತೆ. ನೋಡ್ತಿದ್ರಲ್ಲ, ನಾವು ಹೇಗೆ ದೇಹಕ್ಕೆ ಏನಾದರೂ ತರಕಾರಿ, ಹಣ್ಣು, ಊಟ ಎಲ್ಲ ತಿಂತೀವೋ ಅದೇ ಥರ ಕೆಲವೊಂದು ಟಿಪ್ಸ್ಗಳಲ್ಲಿ ಮನೇಲೇ ಹೇಗೆ ಮಾಡ್ಕೊಳ್ಬೋದು ಅಂತ ನೋಡ್ತಿದ್ರಲ್ಲ. ಇದನ್ನು ಹೇಳಿದ್ದು ನಮ್ಮ ಅಜ್ಜಿ ಊರಲ್ಲಿ ಇತ್ತಲೆಲ್ಲ ಈ ಥರ ಮಾಡ್ತಾಯಿದ್ರು. ಅದನ್ನೇ ನೋಡಿ ನಾನು ಕೂಡ ಹಾಕ್ತಾಯಿದ್ದೀನಿ. ಅದು ಹಾಕಿದ್ಮೇಲೆ ಗಿಡ ಮಾತ್ರ ತುಂಬ ಸೊಂಪಾಗಿ ತುಂಬ ಚೆನ್ನಾಗಿ ಬಂದಿದೆ. ಆದ್ದರಿಂದ ಇದನ್ನು ಕೂಡ ಟಿಪ್ಸ್ ಆಗಿ ಮಾಡ್ತಾಯಿದ್ದೀನಿ. ಇದೊಂದು 3 ಟೈಮ್ಸ್ ಹಾಕಿದ್ದೀನಿ. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಅದ್ರ ಜೊತೆಗೆ ಬಾಳೆ ಗಿಡನೂ ತುಂಬ ಚೆನ್ನಾಗಿ ಬಂದಿದೆ. ಅದಕ್ಕೇನು ಹಾಕಲ್ಲ, ಮಾಮೂಲಿ ಅಷ್ಟೇ ನೀರು ಕೂಡ ಹಾಕ್ತಾಯಿದ್ದೀನಿ. ನೋಡ್ತಿದ್ರಲ್ಲ, ಇಲ್ಲೊಂದು ಸೌತೆ ಗಿಡ ಕೂಡ ಬೆಳೆದಿದೆ. ಸೌತೆಕಾಯಿ ಒಂದು 2-3 ಹಾರ್ವೆಸ್ಟ್ ಮಾಡಿದ್ದೀನಿ. ಈಗ ಸಣ್ಣದಾಗಿ ಬೀಜ ಬಿಟ್ಟಿದೆ. ಇದು ನಾನೇನು ಹಾಕಿರೋ ಗಿಡ ಅಲ್ಲ, ಎಲ್ಲೋ ಹುಡುಗರು ತಿಂದು ಸಿಪ್ಪೆ ಬಿಸಾಕಿರೋದ್ರಿಂದ ಬೀಜಗಳಾಗಿ ಅದು ಬಂದಿರೋದು. ಇದು ಪಲಾವ್ ಎಲೆ. ನೋಡಿದ್ರಲ್ಲ, ನಾನು ತೋರಿಸಿದ್ದೀನಿ ನನ್ನ ವೀಡಿಯೋಗಳಲ್ಲಿ. ಇದು ಕೂಡ ಪಲಾವ್ ಎಲೆ. ಬೆಳಗ್ಗೆ ಹೊತ್ತು ಒಂದು 2 ಎಲೆ ಜೊತೆಗೆ ಅದನ್ನು ಬಿಸಿ ಮಾಡಿಕೊಂಡು ಮಾಮೂಲಿ ಗ್ರೀನ್ ಟೀ ಥರ ಯೂಸ್ ಮಾಡ್ಕೊಳ್ಬೋದು. ಇದು ಮೆಣಸಿನ ಗಿಡ ಕೂಡ ಅದೇ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ. ಈಗ ಹೂವು ಬಿಡೋ ಥರ ಬಂದಿದೆ. ಇದು ಪಪ್ಪಾಯ ಗಿಡಗಳು. ಸ್ವಲ್ಪ ಬೀಜಗಳು ಚೆಲ್ಲಿದ್ವಿ, ಅದು ಕೂಡ ಚೆನ್ನಾಗಿ ಬಂದಿದೆ. ಇದು ನಿಂಬೆ ಗಿಡ. ಇದು ಅಷ್ಟೊಂದಾಗಿ ಏನು ಚೆನ್ನಾಗಿ ಬಂದಿಲ್ಲ, ಆದ್ರೂ ನೋಡ್ತಾ ಇದ್ದೀರಲ್ಲ ಸ್ವಲ್ಪ ಪರವಾಗಿಲ್ಲ ಅನ್ನೋಷ್ಟು ಬಂದಿದೆ. ಇದು ನೆಲ್ಲವರೆ ಬೀಜ ಕೂಡ ನಾನಿಲ್ಲಿ GKVKಯಲ್ಲಿ ತಂದಿದ್ದೆ. ಜೊತೆಗೆ ಹಾಗಲಕಾಯಿ ಬೀಜ ಕೂಡ ಹಾಕಿದ್ದೀನಿ. ನೋಡ್ತಿದ್ರಲ್ಲ, ಹಾಗಲಕಾಯಿ ಬೀಜ, ನೆಲ್ಲವರೆಕಾಯಿ ಬೀಜ, ಸ್ವಲ್ಪ ಹೀರೆಕಾಯಿ ಬೀಜ ಕೂಡ ಹಾಕಿದ್ದೀನಿ. ಇದು ಒಂದು 15 ಡೇಸ್ ಗಿಡಗಳಾಗಿದೆ. ತುಂಬ ಚೆನ್ನಾಗಿದೆ. ಒಂದು ಕಡ್ಡಿ ಕೂಡ ನಿಲ್ಲಿಸಿದ್ದೀನಿ. ತುಂಬ ಚೆನ್ನಾಗಿ ಬರ್ತಾ ಇದೆ. ನೋಡ್ತಿದ್ರಲ್ಲ, ಇದು ಸೀಪೆ ಗಿಡ. ಇದು ಕೂಡ GKVKಯಲ್ಲೇ ತಂದಿದ್ದು. ತುಂಬ ಚೆನ್ನಾಗಿದೆ. ನನಗಂತೂ ಇಷ್ಟ ಆಯಿತು. ಒಂದು 4-5 ಕಾಯಿ ಕಚ್ಚಲಿಲ್ಲ, ಅಂದರೆ ಬಿಡಲಿಲ್ಲ. ಹೂವು ಬಿಟ್ಟೆ ಹಾಗೆ ಉದುರೋಯ್ತಿದ್ದೋ. ಈಗ ಮೊದಲನೇದಾಗಿ ಒಂದೇ ಒಂದು ಕಾಯಿ ಆಗ್ತಿದೆ. ಇಷ್ಟು ಚಿಕ್ಕ ಗಿಡದಲ್ಲೇ, ಇವಾಗ ನರ್ಸರಿಲೆಲ್ಲ ಹೈಬ್ರಿಡ್ ಆಗಿರೋದ್ರಿಂದ ಚಿಕ್ಕ ಗಿಡದಲ್ಲೇ ಕಾಯಿಗಳು ಬಿಡೋಕ್ಕೆ ಶುರುವಾಗ್ಬಿಡುತ್ತೆ. ನೋಡಿಲ್ಲಿ, ಇದು ವಾಟರ್ ಆಪಲ್ ಗಿಡ. ಇದು ರೆಡ್ ಕಲರ್ ವಾಟರ್ ಆಪಲ್ ಗಿಡ. ಇದು ಕೂಡ GKVKಯಲ್ಲೇ ತಂದಿದ್ದು. ಜೊತೆಗೆ ಇಲ್ಲಿ ಸೊಪ್ಪು ಕೂಡ ಚೆಲ್ಕೊಂಡಿದ್ದೀನಿ. ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಅರಿವೆ ಸೊಪ್ಪು ಹಾಕಿದ್ದೀನಿ. ಇದ್ರ ಜೊತೆಗೆ 1-2 ಸೌತೆಕಾಯಿ ಬೀಜ ಏನೋ ಹಾಕ್ಬಿಟ್ಟಿದ್ದೀವಿ. ಅದು ಕೂಡ ಎಷ್ಟೊಂದು ಹೂವು ಆಗಿದೆ. ಜೊತೆಗೆ ಇಲ್ಲಿ ಸೈಡಲ್ಲಿ ನಾನು ಸತಿ ಈರುಳ್ಳಿ, ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೆ. ಈ ಸತಿ ನಾನಿಲ್ಲಿ ಬೆಂಡೆಕಾಯಿ ಗಿಡ ಹಾಕಿದ್ದೀನಿ. ಸೊಪ್ಪಿನ ಸುತ್ತು ನಾನು ಬೆಂಡೆಕಾಯಿ ಗಿಡಗಳು ಹಾಕಿದ್ವಿ. ಬೆಂಡೆಕಾಯಿ ಅಂತೂ ಸುಮಾರು ಬಿದ್ದಿದೆ. ಒಂದು ಸಲಿಗೆ ಆಗೋಷ್ಟು ತುಂಬ ಬೆಂಡೆಕಾಯಿ ಬಂದಿದೆ ನೋಡಿ. ಜೊತೆಗೆ ಅದು ಗಿಡ ಕೂಡ ತುಂಬ ಚೆನ್ನಾಗಿ ಬಂದಿದೆ ಮಧ್ಯದಲ್ಲಿ. ಅದನ್ನು ಕಿತ್ತಿಲ್ಲ. ಇಲ್ಲಿ ಬುಷಿಯಾಗಿ ಬರೋ ಅಂಥ ಆರೆಂಜ್ ಗಿಡ ಹಾಕಿದ್ದೀನಿ. ಅದು ನರ್ಸರಿಲೇ ತಂದು ಹಾಕಿದ್ದು. ಹೇಗೆ ಬಿಡುತ್ತೋ ಗೊತ್ತಿಲ್ಲ. ಸ್ವಲ್ಪ ಕಾಯಾಗಿತ್ತು, ಇವಾಗ ಗಿಡ ಆಗಿದೆ. ಅದು ಉದುರೋಗ್ಬಿಟ್ಟಿದೆ. ಅಲ್ಲಿ ಶುಂಠಿ ಗಿಡ ಕೂಡ ಹಾಕಿದ್ದೀನಿ. ಇಲ್ಲಿ ಸ್ವಲ್ಪ ನಾನು ಆಗಲೇ ತೋರಿಸ್ದಂಗೆ ಗಿಡಗಳು ಕೂಡ, ಸಣ್ಣ ಗಿಡಗಳು ಕೂಡ ಹಾಕಿದ್ದೀನಿ. ಇಲ್ಲಿ ನೋಡ್ತಿದ್ರಲ್ಲ, ಇದು ನುಗ್ಗೆ ಗಿಡ ಎಷ್ಟು ಸೊಂಪಾಗಿ ಬೆಳೆದಿದೆ ನೋಡಿ. ಇದು ಕೂಡ ನಾನು ನರ್ಸರಿಲೇ ತಂದಿದ್ದು. ನಮ್ಮ ಕಡೆ ಇಲ್ಲಿ ದೊಡ್ಡಾಲ್ಮರ ಆಗಿರೋದ್ರಿಂದ ಅಲ್ಲಿ ತುಂಬ ನರ್ಸರಿಗಳಿದ್ದಾವೆ. ಅಲ್ಲಿ ಕೇವಲ 10 ರೂಪಾಯಿ ಕೊಟ್ಟು ತಂದಿದ್ದು. ನಾನು ಗಿಡ ನೆಟ್ಟಿದ್ದೆ, ಅದ್ರ ಚೆನ್ನಾಗಿ ಬರಲಿಲ್ಲ. ಕಡ್ಡಿ ತಂದು ನೆಟ್ಟಿದೆ, ಅದರ ಗಿಡ ತಂದು ನೆಟ್ಟಿದ್ದಕ್ಕೆ ತುಂಬ ಸೊಂಪಾಗಿ ಚೆನ್ನಾಗಿ ಬಂದಿದೆ. ಇಲ್ಲಿ ಕೂಡ ನಾನಿಲ್ಲಿ ಹೀರೆ ಗಿಡಗಳು, ತುಪ್ಪಿರೆ ಗಿಡಗಳು ಕೂಡ ಒಂದು 4-5 ಹಾಕಿದ್ದೀನಿ. ಇದು ಒಂದು 10 ಡೇಸ್ ಗಿಡಗಳು. ಇದು
ಇಲ್ಲೂ ಟೊಮೊಟೊ ಗಿಡಗಳು ಕೂಡ ತುಂಬ ಚೆನ್ನಾಗಾಗಿದೆ. ಜೊತೆಗೆ ಒಂದೆರಡೆರಡು ಟೊಮೊಟೊ ಗಿಡಗಳು ಮಧ್ಯದಲ್ಲಿ ಹಾಕಿದ್ದೀನಿ. ಅದು ಕೂಡ ತುಂಬ ಮನೆಗಾಗೋಷ್ಟು ಕಾಯಿ ಆರಾಮಾಗಿ ಬಿಡ್ತವೆ. ಒಂದು 10-15 ಗಿಡ ಇರೋದ್ರಿಂದ ಮನೆಗೆ ಎಷ್ಟು ಬೇಕೋ ಅಷ್ಟು ಬಿಟ್ಟಿದೆ. ನೋಡಿ ಹೀರೆ ಗಿಡ ಎಷ್ಟು ದೊಡ್ಡದಾಗಿದೆ, ತುಂಬ ಚೆನ್ನಾಗಿ ಬಂದಿದೆ ಕೂಡ. ಇದು ಮಲ್ಲಿಗೆ ಗಿಡ, ಮಲ್ಲಿಗೆ ಮೊಗ್ಗು ಎಲ್ಲ ನಾನು ಸಂಜೆ ಕಿತ್ಕೊಬಿಟ್ಟಿದ್ದೀನಿ. ಸ್ವಲ್ಪ ಒಂದು 5-10 ಅಷ್ಟು ಬಿಡ್ತವೆ. ನೋಡಿ ಎಷ್ಟೊಂದು ತುಂಬ ಚೆನ್ನಾಗಿದೆ. ಇಲ್ಲಿ ಬದನೆ ಗಿಡ ಹಾಕಿದ್ದೀನಿ, ಬಿಳಿ ಬದನೆ ಬರುತ್ತಲ್ಲ ಅದು ಹಾಕಿದ್ದೀನಿ. ಇಲ್ಲಿ ಸ್ವಲ್ಪ ಡ್ರ್ಯಾಗನ್ ಫ್ರೂಟ್ಸು ಇವಾಗ ಒಂದು 4-5 ಎಲೆ ಬಂದು ತುಂಬ ಚೆನ್ನಾಗಿ ಮೇಲ್ಗಡೆ ಬಂದಿದೆ. ಇದು ಕೆಂಪು ಗಣಗಲೆ ಗಿಡ, ರೆಡ್ ಕಲರ್ ಸ್ವಲ್ಪ ರೆಡ್ಡಿಶ್ ಬರುತ್ತೆ, ಒಂದು ವೈಟ್ ಕಲರು ಮತ್ತು ಸ್ವಲ್ಪ ಜಾಸ್ತಿ ಪಿಂಕು ಮತ್ತು ಲೈಟ್ ಪಿಂಕ್ ಹಾಕಿದ್ದೀನಿ. ನನ್ನ ಮಗ ಏನೋ ಮಾಡ್ತಾ ಇದ್ದಾನೆ ಇಲ್ಲಿ. ಗಿಡ ಹಾಕ್ತೀನಿ ಅಂತಂದ್ಬಿಟ್ಟು ಪಾಟಲ್ಲಿ ಗಿಡ ಹಾಕ್ತಾಯಿದ್ದೆ. ಇದು ತೆಂಗಿನ ಗಿಡ, ಇದು ಕೂಡ ನಾನು ಜಿಕೆವಿಕೆಲ್ಲ ತಂದಿದ್ದು. ಇದು ಸ್ವಲ್ಪ ಪರವಾಗಿಲ್ಲ, ಈಗ ಸ್ವಲ್ಪ ಚಿಗುರುತ್ತಾ ಇದೆ. ಮೇನ್ ಗಿಡ ಅಂತ ತಂದಿದ್ದು, ಇದು 3 ಇಯರ್ಸ್ಗೆ ಬರುತ್ತೆ ಅಂತ ಹಾಕಿದ್ದು. ಇಲ್ಲಿ ಬದನೆಕಾಯಿ ಗಿಡ ಕೂಡ ಹಾಕಿದ್ದೀನಿ. ಇದು ನೀಲಿ ಬದನೆಕಾಯಿ ಗಿಡ, ಅದು ಕೂಡ ತುಂಬ ಚೆನ್ನಾಗಿ ಬಿದ್ದಿದೆ. ಎಷ್ಟೊಂದು ಕಾಯಿಗಳು ಬಿಡ್ತಿರ್ತವೆ, ವಾರಕ್ಕೊಂದು 2-3 ಅಷ್ಟು ಕಾಯಿ ಸಿಗೋಷ್ಟು ಚೆನ್ನಾಗಿ ಬಿಡಿದೆ. ಮೊಗ್ಗು ಮತ್ತು ಕಾಯಿಗಳೆಲ್ಲ ತುಂಬ ಚೆನ್ನಾಗಿ ಆಗ್ತಿದ್ದಾವೆ. ಮಳೆ ಇಲ್ದಿರೋದ್ರಿಂದನೇ ಇಷ್ಟೊಂದು ಚೆನ್ನಾಗಿ ಆಗ್ತಿದೆ. ಮಳೆ ಬಿದ್ದರೆ ಇನ್ನೂ ಚೆನ್ನಾಗಾಗುತ್ತೆ ಅನ್ನೋದು ನನ್ನ ಪ್ರಕಾರ. ಗಿಡಗಳು ಕೂಡ ಮಕ್ಳ ಥರನೇ, ಅವನು ಕೂಡ ನಾವು ನೀರು ಹಾಕಿ ಚೆನ್ನಾಗಿ ನೋಡ್ಕೊಳ್ಬೇಕು. ನಾವು ಹೇಗೆ ಊಟ ಮಾಡ್ತೇವೋ ಅದು ಕೂಡ ಊಟ ಹಾಕ್ಕೊಂಡು ಚೆನ್ನಾಗಿ ಮಾಡಬೇಕು ಅನ್ನೋದು ನನ್ನ ಅನಿಸಿಕೆ. ಇಲ್ಲಿ ಕೂಡ ವೈಟು ಬದನೆಕಾಯಿ ಸ್ವಲ್ಪ ಹಾಕಿದೆ, ಅದು ಕೂಡ ಚೆನ್ನಾಗಿ ಬಂದಿದೆ. ಪಿಂಕ್ ಕಲರು ಮತ್ತು ಇದು ಸ್ವಲ್ಪ ವೈಟಿಶ್ ಬರುತ್ತೆ, ಆ ಗಣಗಲೆ ಗಿಡ ಹಾಕಿದೆ, ಅದು ಕೂಡ ಚೆನ್ನಾಗಿ ಬಂದಿದೆ. ಮನೆಗಾಗೋಷ್ಟು ಹೂವು ತರಕಾರಿ ಬೆಳೆಯೋಷ್ಟು ಹಾಕ್ಕೊಂಡಿದ್ದೀವಿ. ಇಲ್ಲಿ ಮನೆ ಮುಂದೆನೇ ಸ್ವಲ್ಪ ಜಾಗ ಇತ್ತು ಮುಂದೆಗಡೆ, ಮೋರಿ ಮೇಲೆ ಅಂತಾರಲ್ಲ ಆ ಗಿಡದ ಮೇಲೆ. ಇಲ್ಲಿ ಸ್ವಲ್ಪ ಬೆಂಡೆಕಾಯಿ ಗಿಡ ಕೂಡ ಹಾಕಿದ್ದೀನಿ ಮುಂದೆಗಡೆ, ಮನೆ ಮುಂದೆನೇ ಹಾಕಿದ್ದೀನಿ. ನೋಡ್ತಿರಲ್ಲ, ಹಸಿ ತರಕಾರಿಗಳು ಕೂಡ ನಾನು ಹಾಕ್ತಾಯಿರ್ತೀನಿ. ಆದ್ದರಿಂದ ಎಷ್ಟು ಸೊಂಪಾಗಿ ತುಂಬ ಚೆನ್ನಾಗಿ ಬಂದಿವೆ ಅಂತ ಅನಿಸುತ್ತೆ ನನಗೆ. ನೋಡ್ತಿದ್ರಲ್ಲ, ಎಲೆ ಎಲ್ಲ ಎಷ್ಟು ದೊಡ್ಡದಾಗಿ ತುಂಬ ಚೆನ್ನಾಗಿ ಬಂದಿವೆ. ನಾನು ಒಂದೇ ಸಲ ಬೀಜ ಹಾಕಿರೋದು, ಮಾಮೂಲಿ ನೀರು ಗೊಬ್ಬರ ಹಾಕ್ತಾಯಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ಅಲ್ಲೇ ಸ್ವಲ್ಪ ನಾನು ಬೀಜ ಕೂಡ ಹಾಕಿದ್ದೀನಿ, ಅವು ಕೂಡ ಒಂದು 4 ಎಲೆ ಆಗಿದ್ದಾವೆ. ಇಲ್ಲಿ ಪಾಟಲ್ಲಿ ಕೂಡ ಆಗಿದ್ದಾವೆ. ಇಲ್ಲಿ ಮನೆ ಮುಂದೆ ಸ್ವಲ್ಪ ಜಾಗ ಇತ್ತು, ಇಲ್ಲಿ ತೆಂಗಿನ ಗಿಡ ಬೆಳೆಸಬೇಕು ಅಂತ ಆಸೆ ಇತ್ತು. ತೆಂಗಿನ ಗಿಡ ಹಾಕಿದೆ ಅದನ್ನು, ಆದರೆ ನಮ್ಮ ಮನೆಯವರು ಬುಡಕ್ಕೆ ಮತ್ತು ಅದೇ ಪಾಯದ ಬುಡಕ್ಕೆ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಅದು ಬೇರು ಕಿತ್ತಾಕ್ಬಿಟ್ಟು ಅಲ್ಲಿ ಹಾಕಿದ್ದಾರೆ. ಇಲ್ಲಿ ದಾಸವಾಳ ಗಿಡ ಹಾಕಿದ್ದೀನಿ 2. ಇದು ಪಿಂಕು, ತುಂಬ ಚೆನ್ನಾಗಿದೆ. ಮೊಗ್ಗುಳಂತೂ ತುಂಬ ಚೆನ್ನಾಗಿದೆ. ಇದು ವಾಟರ್ ಮೆಲನ್ ಗಿಡ, ಎಷ್ಟು ಚೆನ್ನಾಗಿ ಬೆಳೆದ್ಬಿಟ್ಟಿದೆ ನೋಡಿ. ಮನೇಲಿ ವಾಟರ್ ಮೆಲನ್ ತಂದಾಗ ಮಕ್ಕಳು ಕಿತ್ತಿ ಬಿಸಾಕಿದ್ದು, ಅದು ಒಂದು 4-5 ಬುಡ ಆಗ್ಬಿಟ್ಟಿದ್ವು. ಅದು ನಮ್ಮ ಮನೆಯವ್ರು ಬಿಸಾಕೋದು ಬೇಡ, ಹಾಗೆ ಬೆಳೆಸೋಣ, ನೋಡೋಣ ಬಂದರೆ ಬರಲಿ ಅಂತಂದ್ಬಿಟ್ಟು ಹಾಕಿದ್ದಾರೆ. ಇದು ಕೂಡ ಚೆನ್ನಾಗಿದೆ. ಇದು ಪಿಂಕ್ ಕಲರು ದಾಸವಾಳ ಗಿಡ, ಅದು ಕೂಡ ತುಂಬ ಮೊಗ್ಗಾಗಿದ್ದಾವೆ. ಈಗ ನೋಡ್ತಿದ್ರೆ ಒಂದು 5-6 ಮೊಗ್ಗಾಗಿದ್ದಾವೆ. ಇಲ್ಲೂ ವಾಟರ್ ಮೆಲನ್ ಗಿಡ ಒಂದು 3-4 ಬೆಳೆದಿದ್ದಾವೆ. ಇದು ಗಣಗಲಿ ಗಿಡ ಅಥವಾ ನಂದಿ ಬಟ್ಲು ಕೂಡ ಅಂತಾರೆ. ನಂದಿ ಬಟ್ಲು ಕೂಡ ಒಂದೇ ಒಂದು ಗಿಡ ಹಾಕಿದ್ದೀನಿ. ಇಲ್ಲಿ ಸೋತೆ ಬೀಜನ ಏನೋ ಗೊತ್ತಿಲ್ಲ, ಅದು ಕೂಡ ಅದೇ ಹುಟ್ಟಿರೋದು. ಸ್ವಲ್ಪ ಆಲೋವೆರಾ ಕೂಡ ಹಾಕಿದ್ದೀನಿ. ನೋಡ್ತಿದ್ರಲ್ಲ, ಇದು ಒಂದೇ ಒಂದು ಮೊಗ್ಗಾಗಿದೆ ನಂದಿ ಬಟ್ಲು. ಇವಾಗ ಫಸ್ಟ್ ಟೈಮ್ ಇದು ನರ್ಸರಿಯಿಂದ ತಂದು ಹಾಕಿದ್ದು. ಇಲ್ಲಿ ಸಣ್ಣ ಪುಟ್ಟ ಗಿಡಗಳು ಮನೆ ಮುಂದೆಗಡೆ ಇರಲಿ ಅಂತ ಸೈಡಲ್ಲಿ ಹಾಕಿದ್ದೀವಿ. ಕರ್ಬೇವಿನ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.